ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಗುಲಾಬಿ ಮೇಡಮ್ ಅವರೇ, ಇದಪ್ಪ ಮಾತು ಅಂದ್ರೆ. ಈಗಿನ ಕಾಲದಲ್ಲಿ ಮದುವೆ ಆಗಿ ಗಂಡನ ಮನೆಗೆ ಬರ್ತಿದ್ದಂಗೇನೆ ಅತ್ತೆನ ಮನೆಯಿಂದ ಹೊರಗಾಕಕ್ ನೋಡೋ ಸೊಸೆಯರ ಮಧ್ಯೆ ನಮ್ ಗುಲಾಬಿ ಮೇಡಮ್ ಅವರು ಡಿಫರೆಂಟ್ ಆಗಿ ನಿಲ್ಲೋದು ಇದೇ ಕಾರಣಕ್ಕೆ. ಮತ್ತೆ ನಮ್ ಗುಲಾಬಿ ಅಂದ್ರೆ ಸುಮ್ನೆನಾ? ಅವಳು ಮಾತಾಡಕ್ ನಿಂತ್ರೆ ಸೀತಮ್ಮ ಅಂತ 100 ಜನ ಇದ್ರು ಮಾತಲ್ಲೇ ಹೊಡೆದು ಬಿಸಾಕ್ ಬಿಡ್ತಾಳೆ. ಸೀತಮ್ಮ ಗಂಡನ್ ತಾಯಿ ಅನ್ಕೊಂಡ್ ಸುಮ್ನೆ ಇದ್ದಾಳಷ್ಟೇ ಅಲ್ವಾ ಗುಲಾಬಿ? ಏನ್ ಗುಲಾಬಿ, ಮೊನ್ನೆ ತಾನೇ ಹನಿಮೂನ್ ಮುಗಿಸ್ಕೊಂಡು ಅದ್ರ ನೆನ್ಪಲ್ಲೇ ಖುಷಿಯಿಂದ ಇರೋದ್ನ ಬಿಟ್ಬಿಟ್ಟು ಯಾವ್ದೋ ಸೆಂಟಿಮೆಂಟ್ ಸಿನಿಮಾ ತೋರಿಸ್ತಾ ಇದ್ಯಲ್ಲ. ರೀ ಏನ್ರಿ ಹೇಳ್ತಾ ಇದೀರಾ? ಅವ್ರು ಬಂದಿರೋದು ಆಸ್ಪತ್ರೆಯಿಂದ, ಹನಿಮೂನಿಂದ ಅಲ್ಲ. ಯಾಕೋ ನಿಮ್ ತಲೆ ಮೊದ್ಲಿನ ತರನೇ ಲೂಸ್ ಆಗ್ತಿದೆ ಅನ್ಸುತ್ತೆ. ನಾನೆಲ್ಲ ಲೂಸು, ನೀವು ರೀ ಹಾಸ್ಪಿಟಲ್ ಅಲ್ಲಿ ಗ್ಲೂಕೋಸ್ ಹಾಕಿಸ್ಕೊಂಡು ಹನಿಮೂನ್ ಮಾಡ್ಕೊಳ್ಳೋ ಅವಕಾಶ ಯಾರಿಗೆ ಸಿಗುತ್ತೆ ಹೇಳಿ? ರೇಖಾ ಅವ್ರೆ, ನೀವು ಅಂತ ಹೇಳಿ ಭಾಸ್ಕರ್ನ ಕರ್ಸಿ ನಿಮ್ಗೂ ಹನಿಮೂನ್ ಮಾಡ್ಸೋಣ. ಎಲ್ಲಿ? ಹುಚ್ಚ ಆಸ್ಪತ್ರೆಯಲ್ಲಿ. ನನ್ನ ಹೊಟ್ಟೆ ಉರಿಸಿ ನೀವೆಲ್ಲರೂ ನಗ್ತಾ ಇದ್ದೀರಾ? ನನ್ನ ಬರ್ತಿರೋ ಕೋಪಕ್ಕೆ ಗುಲಾಬಿನ ಎಳ್ಕೊಂಡೋಗಿ ಜುಟ್ಟು ಹಿಡಿದು ಆಚೆ ತಳ್ಬೇಕು ಅಂತ ಅನ್ಕೊಂತಿದ್ದೀನಿ. ನೀವಿಬ್ರು ಯಾವಾಗ್ಲೂ ಹೀಗೆ ನಗ್ನಗ್ತಾ ಸಂಸಾರ ಮಾಡ್ತಾ ಇರಿ. ಯಾರ್ ಏನೇ ಹೊಟ್ಟೆ ಉರ್ಕೊಳ್ಳಿ, ಆದ್ರೆ ನೀವಿಬ್ರು ಮಾತ್ರ ತಲೆ ಕೆಡ್ಸ್ಕೋಬಾರ್ದು. ಈಗ ನೋಡಿ, ನಮ್ ಫುಲ್ ರೈಸು ಎಲ್ರ ಮುಂದೆ ನನ್ನನ್ನು ಎಷ್ಟು ಅವಮಾನ ಮಾಡ್ತಾಳೆ. ಅದನ್ನ ನಾನು ಅಭಿಮಾನ ಅನ್ಕೊಂಡು ಅಭಿಮಾನಿ ತರ ಬದುಕ್ತಾ ಇದ್ದೀನಿ. ನೀವು ಹಾಗೆ ಬದುಕ್ಬೇಕು. ಇದು ಬೇಕಿತ್ತಾ? ಸ್ವಲ್ಪ ಬೇಕಿತ್ತು. ನಿಮ್ಮಿಬ್ರು ಮುಖ ನೋಡಿದ್ರೆ ಗೊತ್ತಾಗ್ತಿದೆ ರಾತ್ರಿ ಎಲ್ಲ ಕರೆಕ್ಟ್ ಆಗಿ ನಿದ್ರೆ ಮಾಡಿಲ್ಲ ಅಂತ. ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಹೇ, 1 ನಿಮಿಷ ನಿಂತ್ಕೊಳ್ಳಿ ನೀವಿಬ್ರು. ಅಯ್ಯೋ, ಏ ಗುಲಾಬಿ, ಸಮರ್ಥ್, ಅನ್ಪೂರ್ಣ ಅವ್ರು ಹೇಳಿದ್ದು ಒಂದೇ ರೂಮ್ಗೆ ಹೋಗಿ ಅಂತ. ನೀನ್ ಮೇಲ್ಗಡೆ ಹೋಗು, ಇವನ್ ಕೆಳಗಡೆ ರೂಮ್ಗೆ ಹೋಗ್ಲಿ ಅಂತ ಅಲ್ಲ. ಇಲ್ಲ ಅಕ್ಕ, ನಾವು ಮದ್ವೆ ಆಗಿರ್ಬಹುದು, ಆದ್ರೆ ಅತ್ತೆ ನಮ್ಮನ್ನ ಇನ್ನೂ ಒಪ್ಕೊಂಡಿಲ್ಲ. ಅಲ್ಲಿವರೆಗೂ ನಾವು ಮೊದ್ಲಿನ ಹಾಗೆ ಇರ್ತೀವಿ. ಹೌದಕ್ಕ, ಗುಲಾಬಿ ಹೇಳ್ತಿರೋದು ಸರಿಯಾಗಿದೆ. ನಾವಿಬ್ರು ಬೇರೆ ಬೇರೆ ರೂಮಲ್ಲಿ ಇರ್ಬೋದು, ಆದರೆ ನಮ್ಮಿಬ್ರು ಮನಸ್ಸು ಒಂದೇ ಕಡೆ ಇರುತ್ತೆ. ನಮ್ಗಷ್ಟೇ ಸಾಕು. ಹಾ ರೀ ಅನ್ಪೂರ್ಣ ಅವ್ರೆ, ಏನಿದು ಇವ್ರ ಪರಿಸ್ಥಿತಿ ಹೀಗಾಗೋಯ್ತಲ್ಲ. ಕೈಯಲ್ಲಿ ಮಾವಿನ ಹಣ್ಣು ಹಿಡ್ಕೊಂಡ್ರು ಬಾಯಿಗೆ ಪ್ಲಾಸ್ಟರ್ ಹಾಕ್ದಂಗೆ ತಿನ್ನಂಗಿಲ್ಲ ಬಿಡಂಗಿಲ್ಲ. ಹಾ, ಇಲ್ ನೋಡಿ, ಮಾವಿನ ಹಣ್ಣು ಜ್ಯೂಸ್ ಮಾಡ್ಬಿಟ್ಟು ಒಂದ್ ಗ್ಲಾಸಿಗೆ ಹಾಕ್ಬಿಟ್ಟು 2 ಸ್ಟ್ರಾ ಇಟ್ಬಿಟ್ಟು ಸರ್ರ ಅಂತ ಹೇಳ್ಕೊಂಬಿಡಿ. 2 ಸ್ಟ್ರಾ ಯಾಕ್ರಿ? ಒಂದೇ ಸ್ಟ್ರಾ ಕುಡಿಬಹುದು ತಾನೆ? ಹಾ, ಅಯ್ಯೋ ಮಾಲಿ ಮೇಡಮ್ ಅವರೇ, 1 ಸ್ಟ್ರಾದಲ್ಲಿ ಕುಡಿಯೋದು 2 ಸ್ಟ್ರಾದಲ್ಲಿ ಕುಡಿಯೋದು ಮುಖ್ಯ ಅಲ್ಲ. ಕುಡಿಬೇಕಾಗಿರೋ ಜ್ಯೂಸ್ನ ಮನಸ್ಪೂರ್ವಕವಾಗಿ ಕುಡಿಬೇಕು ಅಷ್ಟೇ. ಅಪ್ಪ, ಎಲ್ರು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀರಾ? ಅಮೇ, ಬಾಯಿ ಮುಚ್ಕೊಂಡು ಜ್ಯೂಸ್ ಹೇಗೆ ಕುಡಿಯೋದು? ಮಾತಾಡ್ತಾ ಮಾತಾಡ್ತಾ ಇಲ್ಲೇ ಜ್ಯೂಸ್ ಅಂಗಡಿ ಓಪನ್ ಮಾಡ್ಬಿಡ್ತೀರಾ ನೀವೆಲ್ಲ ಸೇರ್ಕೊಂಡು. ಅನ್ಪೂರ್ಣ ಅವ್ರೆ, ಒಳ್ಳೆ ಬಿಸ್ನೆಸ್ ಐಡಿಯಾ ಕೊಟ್ರಿ. ನಾಳೆನೆ ಜ್ಯೂಸ್ ಬಿಸ್ನೆಸ್ ಶುರು ಮಾಡ್ಬಿಡ್ತೀನಿ. ಬಿಸ್ನೆಸ್ ಐಡಿಯಾ ಅಂತೆ. ಹೇ, ಈ ಚಳಿಗಾಲದಲ್ಲಿ ಯಾರು ತಣ್ಣಗಿರೋ ಜ್ಯೂಸ್ ಕುಡಿತಾರೆ? ಹಾಟ್. ಗೌಡ್ರು ಹೇಳ್ತಾರೆ ಕೇಳಿ. ಹಾಟ್ ವಾಟರ್ ಅಮ್ಮಿ. ವಿರಹ ನೂರು ನೂರು ತರಹ, ವಿರಹ ಪ್ರೇಮ ಕಾವ್ಯದ ಕಹಿ ಬರಹ. ಓಹೋ, ಏನಪ್ಪ ಸಮರ್ಥ, ಯಾವಾಗ್ಲೂ ಅರಳಿರೋ ನೈದಿಲೆ ತರ ಇದ್ದ ನಿನ್ನ ಮುಖ ಈಗ ಸೋತೋಗಿರೋ ಸೋರೆಕಾಯಿ ತರ ಆಗ್ಬಿಟ್ಟಿದೆಯಲ್ಲ. ಓಹೋ, ಗುಲಾಬಿ ಮೇಡಮ್ ಅವರು ಜೊತೆಗಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ಯಾ? ಅದಕ್ಕೆ ಅಲ್ವಾ ಇಬ್ರು ಮಾತಾಡ್ತಾ ಕೂರಿ ಅಂತ ಹೇಳಿದ್ದು. ನಮಗ್ ವೇದ ಅಂತ ಹೇಳ್ಬಿಟ್ಟು ಇಲ್ಲಿ ವೇದನೆ ಪಡ್ತಾ ಕೂತಿದ್ಯಾ? ಹಾಗೇನಿಲ್ಲ ಗೌಡ್ರೆ, ಅಮ್ಮನ ಮಾತಾಡ್ಸ್ಬೇಕು ಅಂತ ಹೋದೆ. ಬಟ್ ಅವ್ರು ನಡ್ಕೊಳ್ಳೋ ರೀತಿ ನೋಡಿ
ಯಾಕೋ ಮಾತಾಡ್ಸೋದಕ್ಕೆ ಮನಸ್ಸೇ ಬರಲಿಲ್ಲ, ಅದಕ್ಕೆ ಹಾಗೆ ಬಂದು ಕೂತ್ಕೊಂಡೆ. ನೋಡಪ್ಪ ಸಮರ್ಥ, ಸೊಳ್ಳೆ ಕಚ್ಚಿದ್ದಕ್ಕೆ ಕೊಯ್ಲ್ ಕಂಡು ಹಿಡ್ದಿದ್ದಾರಂದ್ಮೇಲೆ ನಿಮ್ಮ ಅಮ್ಮ ಕೊಡೋ ಸಮಸ್ಯೆಗೆ ಪರಿಹಾರ ಕಂಡು ಹಿಡಿಯಕ್ಕಾಗಲ್ವಾ? ನೀನು ಮನಸ್ಸು ಮಾಡಬೇಕು ಅಷ್ಟೇ. ಏನ್ ಮಾಡಕ್ಕೋದ್ರು ಗುಲಾಬಿ ಅವರು ತಡಿತಾರೆ. ಅವ್ರಿಗೆ ಅಮ್ಮನ ಮೇಲೆ ತುಂಬಾ ಪ್ರೀತಿ ಇದೆ. ತತ್ತೇರಿಕೆ, ನಿಮ್ಮಿಬ್ಬರ ಪ್ರೀತಿನ ಹಿಂಡಿ ಹಿಪ್ಪೆ ಮಾಡಿ ಹುಳಿನ ಗಟಗಟ ಅಂತ ಕುಡ್ದಿರೋರ್ ಬಗ್ಗೆ ಇಷ್ಟೊಂದು ಸಿಂಪತಿ ಬೇಕಾ? ಅಲ್ಲ ಗೌಡ್ರೆ, ನಂಗೊಂದು ಡೌಟು, ಈ ಪ್ರೀತಿಸೋದು ತಪ್ಪಾ? ಇದೇನಪ್ಪ ರವಿ ಮಾಮ ಕೇಳ್ದಾಗೆ ಪ್ರೀತಿಸೋದು ತಪ್ಪ ಅಂತ ಕೇಳ್ತಿದ್ಯಲ್ಲ, ಅವರೇ ಹೇಳಿದ್ ಗೊತ್ತಿಲ್ವಾ ಪ್ರೀತಿಸು ತಪ್ಪೇನಿಲ್ಲ ಅಂತ? ಮತ್ ಯಾಕೆ ಎಲ್ಲರೂ ಪ್ರೀತಿನ ಅಷ್ಟೊಂದು ದ್ವೇಷ ಮಾಡ್ತಾರೆ? ಅದ್ರಲ್ಲೂ ಈ ಅಪ್ಪ ಅಮ್ಮಂದಿರ ಮೊದಲು ವೈರಿಗಳಾಗೋಗ್ತಾರೆ. ಅವರಿಬ್ರು ಮಧ್ಯೆ ಪ್ರೀತಿ ಇರೋದಿಕ್ಕೆ ತಾನೆ ಇಷ್ಟು ಚೆನ್ನಾಗಿ ಸಂಸಾರ ಮಾಡೋದಕ್ಕಾಗೋದು. ನೋಡಪ್ಪ, ನಾವು ಉಸಿರಾಡೋ ಗಾಳಿನ ತೋರ್ಸೋದು ಒಂದೇ, ನೀನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋದು ಒಂದೇ. ಈ ಪ್ರೀತಿನೇ ಹೀಗೆಪ್ಪ, ಇದನ್ನ ತೋರ್ಸೋದಕ್ಕೂ ಆಗಲ್ಲ, ಹೇಳೋದಕ್ಕೂ ಆಗಲ್ಲ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು ಅಂತ ನಮ್ಮ ನಾದಬ್ರಹ್ಮ ಅವರು ಹೇಳಿದ್ ಗೊತ್ತಿಲ್ವಾ? ಅಲ್ಲ ಗೌಡ್ರೆ, ಪ್ರೀತಿನೇ ದೇವ್ರು ಅಂತ ಅಂದವರೆಲ್ಲ ಅರೇಂಜ್ ಮ್ಯಾರೇಜ್ ಆಗೋದ್ರು. ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂದವರಲ್ಲ ಲವ್ ಮ್ಯಾರೇಜ್ ಆಗೋದ್ರು. ಇದೆಲ್ಲ ಹೇಗೆ? ನೋಡಪ್ಪ ಸಮರ್ಥ, ನಿನ್ನ ಪ್ರಶ್ನೆಗೆ ನಿನ್ನ ಪ್ರೀತಿನೇ ಉತ್ತರ ಕೊಡಬೇಕು. ಇಲ್ಲಿ ಯಾವ್ದು ಸರಿನೂ ಅಲ್ಲ, ಯಾವ್ದು ತಪ್ಪು ಅಲ್ಲ. ಪರಿಸ್ಥಿತಿ ಹೇಗ್ ಬರುತ್ತೋ ಅದ್ರ ಜೊತೆ ನಾವು ಹೋಗ್ತಾ ಇರ್ಬೇಕಷ್ಟೇ. ಆದ್ರೂ ಈ ಪ್ರೀತಿ ಮಾಡೋದ್ರಲ್ಲಿರೋ ಸುಖ ಬೇರೆ ಯಾವ್ದ್ರಲ್ಲಿ ಇಲ್ಲ ಗೌಡ್ರೆ. ಹೌದು. ಅದ್ರಲ್ಲೂ ಈ ಪ್ರೀತಿ ಮಾಡಿರೋ ಹುಡುಗಿನ ಕೈ ಹಿಡಿಯೋದಕ್ಕೂ ಒಂದು ಅದೃಷ್ಟ ಇರ್ಬೇಕು. ಆ ಅದೃಷ್ಟ ನನಗಿದೆ, ಬಟ್ ಅದನ್ನ ಅನ್ಭವಿಸಕ್ಕೆ ಆಗ್ತಿಲ್ಲ. ಆಗ್ತಿಲ್ಲ ಅಂತ ಈ ಕೈ ಹಿಡ್ಕೊಂಡು ಕೂತ್ಕೊಂಡ್ರೆ ಯಾವ್ದು ಆಗೋದಿಲ್ಲಪ್ಪ. ಪ್ರಯತ್ನ ಮಾಡ್ಬೇಕು. ಮರಳಿ ಯತ್ನವ ಮಾಡು ಅಂತ ದೊಡ್ಡವ್ರು ಹೇಳಿಲ್ವಾ? ಹೋಗು, ಪ್ರಯತ್ನ ಪಡು. ಗೌಡ್ರೆ, ನೀವು ಮಾತಾಡ್ತಿರೋದ್ ನೋಡಿದ್ರೆ ಯಾಕೋ ತುಂಬಾ ರೊಚ್ಚಿಗೆದ್ದಿದ್ದೀರಾ ಅನ್ಸುತ್ತೆ. ಮೊದ್ಲಿನಿಂದ ಹೋಗಿ, ಸುಮ್ನೆ ನನ್ ಮೂಡ್ ಹಾಳು ಮಾಡ್ಬೇಡಿ. ಇದಪ್ಪ ವರ್ಷೆ ಅಂದ್ರೆ ರುಬ್ಬೋ ತನಕ ರುಬ್ಬಿಟ್ಟು ರುಬ್ಬಿದ್ ಸಾಕು ಅಂತ ದಬ್ಬಿಟ್ರಂತೆ. ಹಂಗಾಯ್ತು ನಿನ್ ಕತೆ. ಸುಮ್ನೆ ಹೋಗಿ ಗೌಡ್ರೆ, ತಲೆ ಕೆಡಿಸ್ಬೇಡಿ. ನೋಡಪ್ಪ, ತಲೆ ಕೆಟ್ರೇನೆ ಒಳ್ಳೆ ಕೆಲಸ ಮಾಡೋದಕ್ಕಾಗೋದು. ತಲೆ ಕೆಡ್ಸ್ಕೊಂಡಿದ್ದಕ್ಕೆ ಅಲ್ವಾ ಚಂದ್ರಲೋಕಕ್ಕೆ ಹೋಗಕ್ಕಾಗಿದ್ದು. ನೀವ್ ಹೀಗೆ ಇಲ್ಲೇ ಮಾತಾಡ್ಕೊಂಡಿದ್ರೆ ಅಕ್ಕನ ಕರ್ಸಿ ಇಲ್ಲೇ ಚಂದ್ರಲೋಕ ತೋರಿಸ್ಬಿಡ್ತೀನಿ ಅಷ್ಟೇ. ಬೇಡಪ್ಪ, ಅವಳು ಬಂದ್ರೆ ಚಂದ್ರಲೋಕ ತೋರ್ಸಲ್ಲ, ಡೈರೆಕ್ಟ್ ಯಮಲೋಕ ತೋರ್ಸ್ಬಿಡ್ತಾಳೆ. ಅವಳ ಹೆಸರು ಎತ್ತಕೋಬೇಡ. ಒಳ್ಳೆ ಮೂಡಲ್ಲಿ ಇರ್ಬೇಕಾದ್ರೆ ಮೂಡೆಲ್ಲ ಹಾಳು ಮಾಡ್ತೀಯ. ಅಷ್ಟ್ ಭಯ ಇರ್ಲಿ, ಹೋಗಿ. ಯಾರ ಮಾತ ಕೇಳಿ ಪ್ರೀತಿ ಮಾಡಿದೆ, ಅಂದುಕೊಂಡ ಹಾಗೆ ಇಲ್ಲ, ಕಟ್ಟಿಕೊಂಡ ಪುಣ್ಯ ಕೈಲಿಲ್ಲ. ಅಣ್ಣ ಯಾಕಣ್ಣ ಇಷ್ಟೊಂದು ಕೋಪ ಒಳ್ಳೇದಲ್ಲ ಅಣ್ಣ, ಸಮಾಧಾನ ಮಾಡ್ಕೊಳ್ಳಿ.